ಅಪ್ಪೋ ಯಾರ RCB ಮೇಲೆ ಮಾಟ ಮಾಡಿಬಿಟ್ಟಾರೆ, ಮಾಟ ಮಾಡಿಬಿಟ್ರ ಅವನು ಎಲ್ಲೂದ ಒಂದ ಕಟ್ಟಿಗೆ ಅವನು ಅದ ಯಾರಿಗೂ ಸಹಿಸ್ಕೊಳಕಾಗ್ತಿಲ್ಲ ನಮ್ಮ ಮಕ್ಕಳಿಗೆ. ಎತ್ತರ ಕಣ್ಣು ಬಿಡ್ತಾರಪ್ಪ ಅವನು. ನಮ್ಮ ಹುಡುಗರು ಎಲ್ಲರೂ ಇಂಜುರಿ ಹಾಕತ್ತ ಬಿಟ್ರ ಅವನು. ನೋಡ್ರಿ ಅವನು ಹ್ಯಾಜಲ್ವುಡ್ ಇಂಜುರಿ, ಅವನು ನಮ್ಮ ಟೀಬ್ ಡೇವಿಡ್ ಇಂಜುರಿ, ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ ಅವನು. ವಿಜಯ್ ಹಜಾರೆ ಆಡಕತ್ತಿಲ್ಲ, ಏನು ಇಂಜುರಿ ಇನ್ನ ಕಂಪ್ಲೀಟ್ ಆಗೈತೆ ಇಲ್ಲ ಅದು ಗ್ಯಾರಂಟಿ ಇಲ್ಲ ಅವನು. ಎಲ್ಲಾರ ಮೇಲೂ ಕಣ್ಣು ಬಿಟ್ಟ ಅವನು. ಎಲ್ಲಕ್ಕಿಂತ ದೊಡ್ಡ ಕಣ್ಣು ಅವನು. ನಾನು ಎಷ್ಟೇ ಮೇಲೆ ಬಿಟ್ಬಿಟ್ರ ಅವನು. ಅಪ್ಪು ಅವ ಮಾತ್ರ ಹೊರಗೆ IPL ಆಡಂಗಿಲ್ಲ A to Z. ಕೊಯ್ಲೇನ ನೀ ಏನು ಟೆನ್ಷನ್ ತಗೋಬೇಡ, ನಾನು ಅವನು ನಿಂಬೆ ಹಣ್ಣು ಮಂತ್ರಿಸ್ಕೊಂಡ್ ಬಂದಿನಿ. ಅವನು ಅದ್ರ ಕೆಳಗೆ ಮೆಣಸಿನ್ಕಾಯಿನೂ ಕಟ್ಟಿನ ಅವನು. ನೋಡ್ರಿ ನಮ್ಮ ಎಲ್ಲಾ ಪ್ಲೇಯರ್ಗಳು ಪಾರ್ಸಲ್ ಮಾಡಾಕತ್ತೀನಿ ಇಲ್ಲಿಂದ. ಅವನು ಯಾರಿಗೂ ಕಣ್ಣುಗಳು ಹೊಡೆದವನು. ಇದನ್ನ ಕೈಗಾರ ಕಟ್ಕೋರಿ, ಕಾಲಿಗಾರ ಕಟ್ಕೋರಿ, ಕೂದಲಿಗಾರ ಕಟ್ಕೋರಿ, ಎಲ್ಲಿ ಸಿಗತ್ತ ಅಲ್ಲಿ ಕಟ್ಕೊಂಡ್ಬಿಟ್ರೆ ಅವನು. ಈ ನಿಂಬೆ ಹಣ್ಣು ಮೆಣಸಿನ್ಕಾಯಿ IPL ಮುಗಿ ಮಟನು ಬಿಚ್ಚಿ ಹೊಡೆದಾರು ಅವನು ಆಗಿದ್ದಾರೆ. ರೀ ಸಾವ್ಕಾರ, ನನ್ನ ಮೇಲೆ ಯಾರು ಮಾಟ ಮಾಡ್ಯಾರೋ ಇಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ CSK ಮೇಲೆ ಡೌಟ್ ರೀ. ನಾ ಅವ್ರ ಮೇಲೆ ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡಿನ ಅವನು. ಅವ್ರ ಏನ ಸಿಟ್ಟಿಗೆ ಎಲ್ಲೇ ಕೊಳ್ಳೆಗಾಲದಾಗ ಮಾಟ ಮಂತ್ರ ಮಾಡಿಸ್ಕೊಂಡ್ಬಂದ್ಬಿಟ್ರ ನನಗೆ ಅವನು IPL ಮುಗಿಯನ್ಲಿ ಚಾಲು ಆಗಿದ್ದ ಶನಿ ಇನ್ನ ಆದ್ರೂ ಬಿಟ್ಟು ಹೋಗವಲ್ತವನು. ಕೇಸ್ ಮೇಲೆ ಕೇಸ್ ಹಾಕಿ ಜಡಿಯಕತ್ತಾರ ಅವನು ಪೊಲೀಸರು. ಬೇಲ್ ಕೊಡ್ರು IPL ಆಡ್ತಂದ್ರು. ನೀ ಆಡಾಕ ಹೋಗ್ಬೇಡ ಮಗನ ಅನ್ಲಿಕತ್ತಾರ ಅವನು. ಅವರು ಪೊಲೀಸರು ಏನು CSKದವ್ರು ಕೂಡ ಫಿಕ್ಸಿಂಗ್ ಮಾಡ್ಕೊಂಡ್ರ ಗೊತ್ತಿಲ್ಲ ಅವನು. ಹುಡುಗಿಯರು ಯಾರು ಕೂಡ ಫಿಕ್ಸಿಂಗ್ ಮಾಡ್ಕೊಂಡು ಅವು ಗೊತ್ತಿಲ್ಲ ಅವನು. ಯಾವ ಆಂಗಲ್ ಸಿಕ್ಕೊಂಡೆ ಅನ್ನೋದು ಗೊತ್ತಾಗಲ್ತ. ನಾ ಏನಾದ್ರು ಅಲ್ಲ ಮಳ ಮಂಚ ಕೆಟ್ಟ ಕಾಲ ಅಂದ್ರ 3 ಮತ್ತೊಂದು ಅನ್ನಂತವ. ನಿನ್ನಾಪನ ನಿಂದ ಅವನವನು ಇಡೀ ಜಗತ್ತಿಗೆ ಗೊತ್ತಾಗ್ಬಿಟ್ಟೈತೆ ಅವನವನು. ನೀ ಎಂತ ಮಹಾಪುರುಷ, ಕಲಿಪುರುಷ, ಯುಗ ಪುರುಷತೆ ಅನ್ನೋದು ಅವನವನು. ನಿನ್ನನ್ನು ಎದಕ್ಕೆ ರೀಟೇನ ಮಾಡಕೊಂಡಿವ ಅಂತ ನಮಗೆ ಬೈಯಾಕತ್ತಾರ ಅವನವನು. ಬಿಟ್ಟಿದ್ರೆ ಚಲೋ ಇತ್ತಲ್ಲ ಮರಿ ಅವನವನು. ನೀ ಹೆಂಗಿದ್ರೆ IPL ಆಡಂಗಿಲ್ಲ ನೋಡತ್ತಮ್ಮ. ಅವನವನು IPL ಆಡಿವಿ ಚಲೋ ಇಲ್ಲಿ ತಪ್ಪಾದ್ರೆ ನೋಡ ಅವನವನು. ನಾನು ಹೇಳ್ಬಿಡ್ತೀನಿ, ಕೇಸ್ ನಾನು ಹಾಕ್ಬಿಡ್ತೀನಿ ಇನ್ನೊಂದ್ಸಲ. ಅವನವನು ಆಗಿದ್ದಾರೆ IPL ನಮ್ದು ರೊಕ್ಕ ತಗೊಂಡ್ರಿ ನನ್ನ ಮಗ ಅವನವನು 4.5 ಕೋಟಿ RCB ರೊಕ್ಕ ಹಾಳು ಮಾಡ್ಯಾಕಂತಿದ್ದಾರೆ. ನಾನು ಕೇಸ್ ಹಾಕ್ತೀನಿ ಮಗನ ಅವನವನು. CSK ಮ್ಯಾಚ್ ಇರ್ತಲ್ಲ ಆ ಮ್ಯಾಚರ ನೀ ಆಡಬೇಕು. ಇಲ್ಲಿಕಂದ್ರೆ ಕತ್ತಿನ ಬೇರೆ ಆಕೈತಿ ಅಣ್ಣಾರ. ನೀವೇನು ಟೆನ್ಷನ್ ತಗೋಬೇಡ್ರಿ ಅವನವನು. IPLಗೆ ಆಲ್ರೆಡಿ ಪ್ರೆಸೆಂಟ್ ಇರ್ತೀವಿ. ಏನು ಇಂಜುರಿ ಪ್ರೋಸೆಸ್ ಐತಲ್ಲ ಅವನು IPL ಅನ್ನೋರೊಟ್ಟಿಗೆ ಎಲ್ಲ A to Z ಕಂಪ್ಲೀಟ್ ಮಾಡಿ ಮುಗಿಸ್ಕೊಂಡ ಬಿಡ್ತೀವಿ ಅವನು. IPL ನ ಫುಲ್ ಸ್ವಚ್ಛ ಕಿಂಡಿ ಕಡಲ್ಲ ನಾಯಿ ಹೊಡೆದಂಗೆ ಹೊಡಿತೀವಿ ಅವನು. ಯಾರ್ಯಾರು ನಮ್ಮ ಮೇಲೆ ಮಾಟ ಮಂತ್ರ ವಾಮಾಚಾರ ಆಚಾರ ಈಚಾರ ಮಾಡ್ಯಾರಲ್ಲ ಅವ್ರದ್ದು ಗ್ರಹಚಾರ ಬಿಡಿಸಿ ಬಿಡ್ತೀವಿ ಅವನವನು A to Z. ನನ್ನ ಮಕ್ಕ ಅವನವನು ಇನ್ನೊಂದು ಸಲ ನಿಂಬೆಹಣ್ಣ ಮಂತ್ರಸಕ್ಕೆ ಹೋಗ್ಬಾರ್ದು. ನನ್ನ ಮಕ್ಕಳ ನಿಂಬೆಹಣ್ಣು ಹೊಡೆದ್ಬಿಟ್ಟು ನಾನು ಮನೆ ಬಿಡುದಿಲ್ಲ. ಟೀಮ್ ಡೇವಿಡ್ ಫುಲ್ ತಿಂಡಿಲ್ಲೇ ಕಂಬ್ಯಾಕ್ ಮಾಡ್ತಾನ, ಬಿಡುದಿಲ್ಲ. IPL ನ ಓಪನಿಂಗ್ ಬ್ಯಾಟ್ಸ್ಮನ್ ನಾನೇ. ಅದೇ ಅಣ್ಣಾರ ನಂದು ಟೆನ್ಷನ್ ತಗೋಬೇಡ್ರಿ. ಅವನು ಆಗಿದ್ದಾಲೆ ನಾನು ಎನಿ ಕಂಡೀಷನ್ ವರ್ಲ್ಡ್ ಕಪ್ ಮಿಸ್ ಮಾಡ್ಕೋತಾನೆ ಆಗಿದ್ದಾಲೆ. ಅವನು IPL ಮಿಸ್ ಮಾಡ್ಕೋದೆ ಹೊಲ ಹೋಗ್ಲಿ ಮನೆಗೆ ಹೋಗ್ಲಿ ಅವನು IPL ಬಂದೇ ಬರ್ತೀನಿ ಅವನು. IPL ನ ಇನ್ನೊಂದು ಸಲ ಕಪ್ ಗೆಲ್ಸೋದು ಏನಾಯ್ತು ಜಾಸ್ತಿ ಹೆಸಲ್ ಗಾಡ್ ಅವನು. ಪ್ರೆಸೆಂಟ್ ಇರ್ತೀನಿ ರೀ. ಪ್ರೆಸೆಂಟ್ IPL ನ್ಯಾಗ ನಾವು ಪ್ರೆಸೆಂಟ್ ಇರತ್ತೀವಿ ಎನಿ ಕಂಡೀಷನ್ ಅವನು ಆಗಿದ್ದಾಲೆ. ಏನು ಮಾಡ್ತೀರಿ ನಾ ಹೋದ್ರು ನಮ್ಮ ಡಪ್ಪಿ ಅದನ್ನ ಡಪ್ಪಿ ಅವನು ಸ್ಟೀಲ್ ಬೈ ನಂಬರ್ 2 ಬಾಲರ್ ರೀ ಅವನು. ಅಂತ ಫೇಮಸ್ ತಿಂಡಿ ಬಾಲರ್ ಅದನ. ಟೆನ್ಷನ್ ತಗೋಬೇಡ್ರಿ ಅವನು. ಅದಕ್ಕಿಂತ ಬ್ಯಾಕಪ್ ತುಷಾರ್ ಅದನ ಅವನು. ಮಲಿಂಗ ಆಗತ್ತೆ ತಂದು ಹೋಗದ್ನಂದ್ರ ಅವನು ಎಲ್ಲಾರು ವಿಕೆಟ್ ಎಗರ್ತಾವ. ಅವನೊಂದು ಟೆನ್ಷನ್ ತಗೋಬೇಡ್ರಿ. ನಾ ಬರ್ತೀನಿ ರೀ ಅವನು. ಪೂರ್ತಿ IPL ಚಾಲು ಆಗೋರೊಟ್ಟಿಗೆ ಕಮ್ ಬ್ಯಾಕ್ ಮಾಡೇ ಬಿಟ್ಟಿರ್ತೀನಿ. ಪ್ಲೇಯಿಂಗ್ 11 ನನ್ನ ಹೆಸರು ಇರ್ತಿ ಬರ್ಕೊಂಡ್ಬಿಟ್ರೆ ಆಗಿದ್ದಾಳೆ. ಈಗ ಹೌದು ಅವನವನು ನೋಡ್ರಿ ಅಣ್ಣಾರ, ನಾನು ನಮ್ಮ ಪ್ಲೇಯರ್ಗಳಿಗೆ ಹೇಳೋದು ಇಷ್ಟ. ಅವನು IPL ಬರೋ ಮಟ್ಟ ಸಾವಕಾಶ ಆಡ್ರಿ. ಒಟ್ಟ ಇಂಜುರಿ ಅದು ಇದು ಏನು ಆಡಕ್ ಹೋಗ್ಬೇಡ್ರಿ. ಅವನು ಬೇಕಾದ್ರೆ ವರ್ಲ್ಡ್ ಕಪ್ ಆಡೋದು ಬಿಟ್ಬಿಡ್ರಿ, ರೆಸ್ಟ್ ಮಾಡ್ರಿ ನೀವು. ಅವನು ನಡಿತೈತೆ ಅವನು ಆಗಿದ್ದಾರೆ.
ಟೆನ್ಷನ್ ತಗೋಬೇಡ ಅವನು. IPL ಮಾತ್ರ ಪೋಲೋ ರೊಚ್ಚಿಗೆ ಬಿಡ್ರಿ ಸಾಕು.